ನಿರಂತರ ಸುದ್ದಿ. ಸೌಜನ್ಯ ಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಹಲವಾರು ವದಂತಿಗಳಿಗೆ ಕಾರಣವಾಗುತ್ತಿದೆ. 2012 ಅಕ್ಟೋಬರ್ 10ರಂದು ನಡೆದಿದ್ದಂಥ ಈ ಪ್ರಕರಣ 3 ತನಿಖಾ ಸಂಸ್ಥೆಗಳ ತನಿಖೆಯ ನಂತರ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲ್ಪಟ್ಟು ಏಕಮೇವ ಆರೋಪಿಯ ವಿರುದ್ಧ ವಿಚಾರಣೆ ನಡೆದು ಆತ ದೋಷಮುಕ್ತಗೊಂಡಿದ್ದಾನೆ. ಆದರೂ ಸಹ ಆ ತೀರ್ಪಿನ ವಿರುದ್ಧ CBI ಅಥವಾ ಸಂತ್ರಸ್ತ ಫ್ಯಾಮಿಲಿ ಸುಪ್ರೀಂ ಕೋರ್ಟಿಗೆ ಅಪೀಲು ಹೋಗಿಲ್ಲ. ಈ ಮಧ್ಯೆ ಈ ಪ್ರಕರಣದ ಬಗ್ಗೆ ಹಲವು ಗುಮಾನಿಗಳನ್ನು ವ್ಯಕ್ತಪಡಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಚಾರವನ್ನು ಚರ್ಚೆ ನಡೆಸಲಾಗುತ್ತಿದೆ. ಕೆಲವು ದಿನಗಳ ಹಿಂದೆ ಫೇಸ್ಬುಕ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಎತ್ತಿಕೊಂಡು ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಯಾಕಂತ ಹೇಳಿದರೆ ಇಡೀ ಪ್ರಕರಣ ಹೇಗೆ ನಡೆದಿದೆ ಮತ್ತು ಅದರ ತನಿಖೆ ಹೇಗೆ ನಡೆದಿದೆ ಹಾಗೂ ವಿಚಾರಣೆ ಯಾವ ರೀತಿಯಲ್ಲಿ ನಡೆದಿದೆ ಎಂಬುದರ ಬಗ್ಗೆ ಸಾಮಾನ್ಯ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಫೇಸ್ಬುಕ್ನಲ್ಲಿ ಚರ್ಚೆ ನಡೆತಿದ್ದಾರೆ. MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ 8% ಆಕರ್ಷಕ ಬಡ್ಡಿ ಹಾಗೂ ₹1200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಇಂತಹ ಚರ್ಚೆಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಸಂತೋಷ್ ರಾವ್ ಕಾರ್ಕಳದ ಕುಕ್ಕುಂದೂರಿನ ನಿವಾಸಿ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೊಂದಿದ್ದವನು. ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದ್ದುದರಿಂದ ಹೋಟೆಲುಗಳಲ್ಲಿ ಕೆಲಸ ಮಾಡುತ್ತಿದ್ದವನು. ಇಂತಹ ವ್ಯಕ್ತಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾಗ ಪೊಲೀಸ್ ಠಾಣೆಯನ್ನು ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯವೇ ಎನ್ನುವ ಪ್ರಶ್ನೆ ಬಹು ಮುಖ್ಯವಾದದ್ದು. ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಸಂತೋಷ್ ರಾವ್ ಅಷ್ಟೊಂದು ಪ್ರಭಾವಶಾಲಿ ಅಲ್ಲ. ಆದರೆ ಸಂತೋಷ್ ರಾವ್ನ ಬೆನ್ನಿಗೆ ನಿಂತವರಿದ್ದಾರಲ್ಲ, ಅವರು ತಕ್ಕ ಮಟ್ಟಿಗೆ ಪ್ರಭಾವವನ್ನು ಹೊಂದಿದ್ದವರು ಮತ್ತು ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿದ್ದವರು. ಯಾವ ಪ್ರಕರಣವನ್ನು ಯಾವ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ವ್ಯವಹರಿಸಬೇಕು ಮತ್ತು ಸಾಕ್ಷಿ ಮತ್ತು ಸಾಕ್ಷ್ಯಗಳನ್ನು ಯಾವ ರೀತಿ ನಾಶಪಡಿಸಬೇಕು ಎನ್ನುವುದರ ಅರಿವು ಇದ್ದವರು. ಇವರೆಲ್ಲರೂ ಸೇರಿಕೊಂಡು ಸಂತೋಷ್ ರಾವ್ನನ್ನು ನ್ಯಾಯಾಲಯದ ಕಟಕಟೆಯಿಂದ ಹೊರಗೆ ತಂದಿದ್ದಾರೆ. ಅದಕ್ಕೆ ಸಂತೋಷ್ ರಾವ್ ಪರ ವಕೀಲರು ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವುದು ಸತ್ಯ. ಇದರಲ್ಲಿ ಕೇವಲ ಸಂತೋಷ್ ರಾವ್ ಒಬ್ಬಂದು ಪ್ರಭಾವ ಅಲ್ಲ ಅಥವಾ ಪ್ರಭಾವಶಾಲಿಯೂ ಅಲ್ಲ. ಆದರೆ ಅವನ ಒಟ್ಟಿಗೆ ನಿಂತವರು ಕಾನೂನನ್ನು ಅರಿತವರು ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಪಳಗಿದವರು. ಆದ್ದರಿಂದ ಅವರು ಸಂತೋಷ್ ರಾವ್ನನ್ನು ಹೊರಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಅಂಶ ಅಂತ ಹೇಳಿದರೆ, ಸಂತೋಷ್ ರಾವ್ ಪ್ರಭಾವಕ್ಕೆ ದಿಂದ CCTV ಫುಟೇಜ್ಗಳನ್ನು ಅಳಿಸಿ ಹಾಕಲು ಸಾಧ್ಯವೇ ಅಂತೇಳಿ. ಯಾವ CCTV ಫುಟೇಜ್ಗಳು, ಯಾವ ಸ್ಪಷ್ಟತೆಯೂ ಇಲ್ಲ. 2012 ಅಕ್ಟೋಬರ್ 9ರಂದು ಸೌಜನ್ಯ ನಾಪತ್ತೆಯಾಗಿದ್ದು, ಮರುದಿನ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿತ್ತು. ಅದರ ಮರುದಿನ ಸಂತೋಷ್ ರಾವ್ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಪ್ರತ್ಯಕ್ಷನಾದದ್ದು ಮತ್ತು ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದದ್ದು. ಅತ್ಯಾಚಾರ ಮತ್ತು ಹತ್ಯೆ ನಡೆದದ್ದು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 250 ಅಡಿ ದೂರ ಇರುವಂತಹ ಧರ್ಮಸ್ಥಳಕ್ಕೆ
ಕ್ಕೆ ಒಳಪಟ್ಟಂತಹ ಪ್ರಕೃತಿ ಚಿಕಿತ್ಸಾಲಯದ ಎದುರು ಇರುವಂತಹ ಶಾಂತಿವನ ಬಸ್ ಸ್ಟಾಪಿನ ಪಕ್ಕದ ಸ್ಥಳದಲ್ಲಿ. ಈ ಸ್ಥಳದಲ್ಲಿ ಯಾವ ಸಿ ಸಿ ಟಿ ವಿಯೂ ಇರಲಿಲ್ಲ. ಸ್ನಾನಘಟ್ಟದ ಬಳಿ ಸಿ ಸಿ ಟಿ ವಿ ಇತ್ತು, ಅದು ಹೊಳೆಯ ಕಡೆಗೆ ಫೋಕಸ್ ಮಾಡಲಾಗಿತ್ತು ಹೊರತು ರಸ್ತೆಗೆ ಫೋಕಸ್ ಮಾಡಲಾಗಿದ್ದಂಥ ಸಿ ಸಿ ಟಿ ವಿಗಳು ಇರಲಿಲ್ಲ. ಆದ್ದರಿಂದ ಸೌಜನ್ಯ ಬಸ್ಸಿನಿಂದ ಇಳಿದು ಬಂದಂತಹ ಸಿ ಸಿ ಟಿ ವಿ ಫುಟೇಜು ಇರಲಿಲ್ಲ. ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಅಂದರೆ ಶಾಂತಿವನದಲ್ಲಿ ಸಿ ಸಿ ಟಿ ವಿ ಅಳವಡಿಸಲೇ ಇಲ್ಲ. ಅಲ್ಲಿಗೆ ಸಿ ಸಿ ಟಿ ವಿ ಅಳವಡಿಸುವುದು 2014ರಲ್ಲಿ ಮಂಗಳೂರಿನ ಒಂದು ಏಜೆನ್ಸಿ ಅಲ್ಲಿಗೆ ಸಿ ಸಿ ಟಿ ವಿಯನ್ನು ಅಳವಡಿಸಿತ್ತು. ಅದೂ ಯಾಕಂತ ಹೇಳಿದರೆ 2012ರಲ್ಲಿ ಈ ಘಟನೆ ನಡೆದ ನಂತರ 2013ರಲ್ಲಿ ಬೆಳ್ತಂಗಡಿ ಪೊಲೀಸರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಒಂದು ನೋಟಿಸು ಕೊಟ್ಟಿದ್ದರು. ಅಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸಬೇಕು ಅಂತೇಳಿ. ಅದರ ಆಧಾರದಲ್ಲಿ ಅಲ್ಲಿ ಸಿ ಸಿ ಟಿ ವಿ ಅಳವಡಿಸಲಾಗಿತ್ತು. ಆದ್ದರಿಂದ ಅಲ್ಲಿ ಸಿ ಸಿ ಟಿ ವಿಯ ಚಿತ್ರಣವನ್ನು ಅಳಿಸಿ ಹಾಕುವಂತಹ ಪ್ರಶ್ನೆಯೇ ಇರಲಿಲ್ಲ. ಮೂರನೇ ಪ್ರಶ್ನೆ ಏನಂತ ಹೇಳಿದರೆ, ಸಂತೋಷ್ ರಾವ್ ಬಸ್ ನಿಲ್ದಾಣವನ್ನೇ ತೆಗೆಯಲು ಸಾಧ್ಯವೇ ಅಂತೇಳಿ. ಶಾಂತಿವನದಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಅದು ಹಲವಾರು ವರ್ಷಗಳಿಂದ ಅಲ್ಲಿ ಬಸ್ ನಿಲ್ದಾಣ ಇತ್ತು. ಆ ಬಸ್ ನಿಲ್ದಾಣದಲ್ಲಿ ಒಂದು ಮರ್ಕ್ಯುರಿ ಬಲ್ಬು ಸಹ ಇತ್ತು. ಆ ಬಸ್ ನಿಲ್ದಾಣವನ್ನು 2016ರಲ್ಲಿ PWD ಇಲಾಖೆ ಕೆಡವಿತ್ತು. ಆಗ ಅದಕ್ಕಿಂತ ಮೊದಲು ಆ ರಸ್ತೆ PWD ರಸ್ತೆಯಾಗಿತ್ತು. ತದನಂತರ ಅದು ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿತು ಮತ್ತು ರಸ್ತೆಯನ್ನು ಅಗಲೀಕರಣ ಮಾಡಲಾಯಿತು. ರಸ್ತೆಯನ್ನು ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಈ ಬಸ್ ನಿಲ್ದಾಣ ರಸ್ತೆಯ ಅಂಚಿಗೆ ಬರುವುದರಿಂದ ಆ ಬಸ್ ನಿಲ್ದಾಣವನ್ನು ಕೆಡಲಾಗಿತ್ತು. ಅದರಲ್ಲಿ ಒಂದು ಮರ್ಕ್ಯುರಿ ಬಲ್ಬು ಇತ್ತೇ ಹೊರತು ಬೇರೆ ಸಿ ಸಿ ಟಿ ವಿಗಳು ಇರಲಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಿ ಸಿ ಟಿ ವಿ ಬಂದದ್ದೇ 2004ರಲ್ಲಿ. ಆಗ ಕೇವಲ ಧರ್ಮಸ್ಥಳ ದೇವಸ್ಥಾನದ ಒಳಗೆ ಮತ್ತು ಹೊರಗಿನ ಪ್ರದೇಶದಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸಲಾಗಿತ್ತು. 2010ರಲ್ಲಿ ಪ್ಯಾನಾಸೋನಿಕ್ ಸಂಸ್ಥೆಯ ಸಿ ಸಿ ಟಿ ವಿಗಳನ್ನು ಕ್ಷೇತ್ರದಲ್ಲಿ ಅಳವಡಿಸಲಾಗಿತ್ತು. 2015ರಲ್ಲಿ ಅದೇ ಪ್ಯಾನಾಸೋನಿಕ್ ಸಂಸ್ಥೆಯ 360 ಡಿಗ್ರಿಯಲ್ಲಿ ತಿರುಗುವಂತಹ ಮಾಡೆಲ್ ಬಂದಿತ್ತು. ಅದು ಈಗಲೂ ಇದೆ. ಆದರೆ ಶಾಂತಿವನದ ಬಸ್ ನಿಲ್ದಾಣದಲ್ಲಿ ಇದ್ದದ್ದು ಆ ಮರ್ಕ್ಯುರಿ ಬಲ್ಬೇ ಹೊರತು ಸಿ ಸಿ ಟಿ ವಿ ಅಲ್ಲ. ಆ ಮರ್ಕ್ಯುರಿ ಬಲ್ಬನ್ನೇ ಹೋರಾಟಗಾರರು, ಸೌಜನ್ಯಪರ ಹೋರಾಟಗಾರರು ಸಿ ಸಿ ಟಿ ವಿ ಅಂತ ಹೇಳಿ ಬಿಂಬಿಸಿದ್ದು. ಜನರು ಆ ಚಿತ್ರವನ್ನು ನಂಬಿದ್ದು. ಅವರು ತೋರಿಸುತ್ತಿದ್ದಂತಹ ಚಿತ್ರ ಯಾವ ಸಮಯದ್ದು ಅಂದರೆ ಅದು 1997ರದ್ದು. ಉಜಿರೆ SDM ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಲತಾ ಹತ್ಯೆ ಪ್ರಕರಣದ ಸಂಬಂಧವಾಗಿ ಕಮ್ಯುನಿಸ್ಟ್ ಪಕ್ಷದ ಪ್ರಮುಖರು ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ ಪಾದಯಾತ್ರೆ ನಡೆಸುವ ಸಂದರ್ಭದಲ್ಲಿ ತೆಗೆದಂಥ ಆ ಫೋಟೋದಲ್ಲಿ ಆ ಶಾಂತಿವನದ ಬಸ್ ನಿಲ್ದಾಣ ಕಂಡುಬರ್ತಿತ್ತು ಮತ್ತು ಅದರಲ್ಲಿದ್ದ ಆ ಬಲ್ಬು ಕಂಡು ಬರ್ತಾ ಇತ್ತು. 87ರಲ್ಲಿ ಸಿ ಸಿ ಟಿ ವಿ ಬರಲೇ ಇಲ್ಲಲ್ಲ. ಆದ್ದರಿಂದ ಅದು ಆ ಸಿ ಸಿ ಟಿ ವಿಯೇ ಆ ಬಲ್ಬೇ ಹೊರತು ಅದು ಸಿ ಸಿ ಟಿ ವಿ ಅಲ್ಲ. ಸಂತೋಷ್ ರಾವ್ ಆ ಹಳ್ಳವನ್ನು ಒಬ್ಬನೇ ದಾಟಿ ಅತ್ಯಾಚಾರ ಮಾಡಲು ಸಾಧ್ಯವೇ ಎನ್ನುವಂಥ ಬಹು ಮುಖ್ಯವಾದ ಪ್ರಶ್ನೆ. ಸಾಮಾನ್ಯ ಜನರ ತಿಳುವಳಿಕೆಯ ಪ್ರಕಾರ ಒಂದು ಹೆಣ್ಣನ್ನು ಒಬ್ಬನಿಗೆ ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ. ಸೌಜನ್ಯ ಪ್ರಕರಣದಲ್ಲೂ ಸಂತೋಷ್ ರಾವ್ಗೆ ಸೌಜನ್ಯಳ ಕನ್ಯತ್ವವನ್ನು ಚಿತ್ರಗೊಳಿಸಲು ಸಾಧ್ಯವಾಗಲಿಲ್ಲ. ಆಕೆಯ ಮೇಲೆ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದ ಮತ್ತು ಆಕೆಯ ಉಡುಪುಗಳನ್ನು ಕಳಚಿದ್ದ, ಎಲ್ಲವೂ ಮಾಡಿದ್ದ, ಆಕೆಯ ಮರ್ಮಕ್ಕೆ ಮಣ್ಣು ಸಹ ಸುರಿದಿದ್ದ. ಆದರೆ ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರು 2 ಫಿಂಗರ್ ಟೆಸ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆಯ ಕನ್ಯತ್ವ ಸುರಕ್ಷಿತವಾಗಿತ್ತು. ಆದ್ದರಿಂದ ಅದನ್ನು ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತಾರೆಯೇ ಹೊರತು ಅದು ಅತ್ಯಾಚಾರ ಅಲ್ಲ. ಆಗಿನ ಕಾಲದಲ್ಲಿ ಅದು IPC ಸೆಕ್ಷನ್ 376ಗೆ ಅಪ್ಲೈ ಆಗ್ತಾ ಇರಲಿಲ್ಲ, ಅದು 354ಗೆ ಅಪ್ಲೈ ಆಗ್ತಾ ಇತ್ತು. ಆದ್ದರಿಂದ ಸಂತೋಷ್ ರಾವ್ ಒಬ್ಬನೇ ಆ ಕೃತ್ಯ ಮಾಡಿದ್ದಾನೆ ಎನ್ನುವುದಂತೂ ಸ್ಪಷ್ಟ.
ಒಂದು ಹೆಣ್ಣನ್ನು ಒಬ್ಬನೇ ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಾಮಾನ್ಯ ತಿಳುವಳಿಕೆ ಇದೆಯಲ್ಲ, ಅದೇ ತಪ್ಪು. ಉಮೇಶ್ ರೆಡ್ಡಿ ಎನ್ನುವಂಥ ಪಾತಕಿ ಸುಮಾರು 24 ಮಂದಿ ಹೆಣ್ಮಕ್ಕಳನ್ನು ಒಬ್ಬನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಆತನ ಮೇಲೆ ದಾಖಲಾಗಿದ್ದಂಥ ಹಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಇವತ್ತಿಗೂ ಹಿಂಡಲಗ ಜೈಲಿನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿ ಯಾವಾಗ ನನ್ನನ್ನು ನೇಣು ಗಮ್ಮಕ್ಕೆ ಏರಿಸ್ತಾರೆ ಎಂದು ದಿನ ಕಾಯುತ್ತಿದ್ದಾನೆ. ಅದರಿಂದ ಸಂತೋಷ್ ರಾವ್ ಒಬ್ಬನೇ ಸೌಜನ್ಯನನ್ನು ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆಗೈದಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಸಂತೋಷ್ ರಾವ್ ಪ್ರಭಾವ ಬಳಸಿ ಪೊಲೀಸರು ತೆಗೆದಿಟ್ಟಿದ್ದಂತಹ ವೆಜಿನಲ್ ಸ್ವಾಬನ್ನು 11 ದಿನಗಳ ಬಳಿಕ FSLಗೆ ಕಳುಹಿಸಲು ಸಾಧ್ಯವೇ ಎನ್ನುವಂಥ ಪ್ರಶ್ನೆ ಸೇರಿದೆ. ಸೌಜನ್ಯಳ ಡೆಡ್ ಬಾಡಿ ಮರಣೋತ್ತರ ಪರೀಕ್ಷೆಗಾಗಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಬಂದದ್ದು ಸುಮಾರು 6 ಗಂಟೆಯ ಸುಮಾರಿಗೆ, 5ರಿಂದ 6 ಗಂಟೆಯ ಮಧ್ಯೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಆದಮ್ ಕರ್ತವ್ಯದಲ್ಲಿದ್ದವರು ಉಜಿರೆ PHC ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ರಶ್ಮಿ ಅವರು ಸಹಾಯಕ್ಕಾಗಿ ಬಂದಿದ್ದರು. ಯಾಕಂದರೆ THO ತಾಲೂಕು ಹೆಲ್ತ್ ಆಫೀಸರ್ ಅವರಿಗೆ ಸೂಚನೆ ಕೊಟ್ಟಿದ್ದರು. ಕತ್ತಲೆ ಆಗಿದೆ, ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾಗಿದ್ದಂಥ ವಸಂತ ಬಂಗೇರ ಅವರು THO ಮತ್ತು ವೈದ್ಯಾಧಿಕಾರಿಗಳಿಗೆ ಮೇಲೆ ಒತ್ತಡ ಹೇರಿ ಹೇಗಾದರೂ ಮಾಡಿ ರಾತ್ರಿಯೇ ಪೋಸ್ಟ್ಮಾರ್ಟಮ್ ಮಾಡಿ ಮುಗಿಸಬೇಕು ಅಂತ ಹೇಳಿದರು. ಸಾಮಾನ್ಯವಾಗಿ ಪೋಸ್ಟ್ಮಾರ್ಟಮ್ಗೆ ಲಭ್ಯ ಬೆಳಕಿನಲ್ಲಿ ಮಾಡಬೇಕು ಅಂತ ಇದೆ. ಅದರಲ್ಲಿ ಕತ್ತಲೆಯಲ್ಲಿ ಮಾಡಬಾರ್ದು, ಲಭ್ಯ ಬೆಳಕಿರಬೇಕು ಅಂತ. ಆದ್ದರಿಂದಾಗಿ ಆವತ್ತು ರಾತ್ರಿ ಶಾಸಕರ ಒತ್ತಾಯ ಮತ್ತು ಸೌಜನ್ಯ ಮನೆಯವರ ಒತ್ತಡ ಇದರ ಹಿನ್ನೆಲೆಯಲ್ಲಿ ವೈದ್ಯಾಧಿಕಾರಿಗಳು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿದರು. ಸೌಜನ್ಯಳ ಮರ್ಮಾಂಗದಲ್ಲಿ ಇದ್ದಂತಹ ಮಣ್ಣನ್ನು ತೆಗೆದಿದ್ದಾರೆ, ಅದರೊಟ್ಟಿಗೆ ವೆಜಿನಲ್ ಸ್ವಾಬನ್ನು ಕಲೆಕ್ಟ್ ಮಾಡಿದ್ದಾರೆ. ಮಳೆ ಬಂದು ಮಣ್ಣು ಒದ್ದೆಯಾಗಿತ್ತು, ಆದ್ದರಿಂದ ಅದನ್ನು ಒಣಗಿಸುವಂತಹ ಪ್ರಕ್ರಿಯೆ ಮಾಡಬೇಕಿತ್ತು. 2-3 ದಿನಗಳ ಕಾಲ ಮಳೆ ಇದ್ದುದರಿಂದ, ಸರಿಯಾದ ಬಿಸಿಲು ಬಾರದೇ ಇದ್ದುದರಿಂದ ಅದು ಅಲ್ಲಿ ಉಳ್ಕೊಂಡಿತ್ತು. ತದನಂತರ ಅದನ್ನು ಪ್ಯಾಕ್ ಮಾಡಿ FSLಗೆ ಕಳುಹಿಸಲ್ಲ. FSLಗೆ ಕಳಿಸುವ ಕೆಲಸ ವೈದ್ಯಾಧಿಕಾರಿಗಳದ್ದಲ್ಲ, ಅವರು ಪ್ಯಾಕ್ ಮಾಡಿ ಸಂಬಂಧಪಟ್ಟ ಪೊಲೀಸರಿಗೆ ಕೊಡ್ತಾರೆ. ಅದಾದ ನಂತರ ಅದನ್ನು FSLಗೆ ಕಳುಹಿಸುವುದು ಪೊಲೀಸರ ಜವಾಬ್ದಾರಿ. ಕಾರಣಾಂತರಗಳಿಂದ ಪೊಲೀಸರಿಗೆ ಅದನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಸೌಜನ್ಯ ಹತ್ಯೆಯಾಗಿದೆ. ಹತ್ಯೆಯಾದ ಮರುದಿನ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿದೆ. ಪೊಲೀಸರು ಆ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದರು. ಇದೇ ಕಾರಣಕ್ಕಾಗಿ ಅದು ಡಿಲೇ ಆಗಿದೆ. ಇಲ್ಲಿ ಪ್ರಶ್ನೆ ಇರುವುದು ಅಂತ ಹೇಳಿದರೆ, ವಿಜಿಲೆನ್ಸ್ ಸ್ವಾಬನ್ನು ಸಕಾಲದಲ್ಲಿ ಮುಟ್ಟಿಸುವಂಥ ಅಗತ್ಯತೆ ಇತ್ತಾ ಅಂತೇಳಿ. ಬಹುತೇಕ ಪ್ರಕರಣಗಳಲ್ಲಿ, ಅಂದರೆ ಅತ್ಯಾಚಾರದಂಥ ಬಹುತೇಕ ಪ್ರಕರಣಗಳಲ್ಲಿ ಪೊಲೀಸರು ವಿಜಿಲೆನ್ಸ್ ಸ್ವಾಬನ್ನು FSLಗೆ ಕಳುಹಿಸುವುದೇ ಒಂದು 30 ದಿನಗಳ ನಂತರ. ಯಾಕಂತ ಹೇಳಿದರೆ ಅದು ತದನಂತರ ಹೋಗಿ 60 ದಿನಗಳ ಒಳಗೆ ವರದಿ ಬಂದರೆ ಸಾಕು. ಯಾಕಂದರೆ ಅತ್ಯಾಚಾರ ಪ್ರಕರಣಗಳಲ್ಲಿ 60 ದಿನಗಳ ಒಳಗೆ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಬೇಕು. ಇದು ಕೊಲೆ ಪ್ರಕರಣ ಆಗಿರೋದರಿಂದ 90 ದಿನಗಳ ಒಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಆ ಆರೋಪ ಪಟ್ಟಿ ಸಲ್ಲಿಸುವಾಗ ಇದರ ವರದಿ ಬರಬೇಕಿದೆ. ಆದ್ದರಿಂದ ಅದನ್ನು ಇಷ್ಟೇ ದಿವಸದಲ್ಲಿ ಕಳಿಸಬೇಕು, ಇಷ್ಟೇ ದಿವಸ ಅದನ್ನು ಇಟ್ಟುಕೊಳ್ಳಬೇಕು ಎನ್ನುವ ಯಾವ ನಿಯಮವೂ ಇಲ್ಲ. ಆದರೂ ಕರ್ತವ್ಯದ ಒತ್ತಡದಲ್ಲಿ ವಿಜಿಲೆನ್ಸ್ ಸ್ವಾಬ್ ಕಳಿಸುವುದು ಲೇಟಾಗಿದೆ ಹೊರತು ಅದರಿಂದಾಗಿ ವಿಜಿಲೆನ್ಸ್ ಸ್ವಾಬಿನಲ್ಲಿ ಫಂಗಸ್ ಹಿಡಿದದ್ದಲ್ಲ. ಬದಲಾಗಿ ವಿಜಿಲೆನ್ಸ್ ಸ್ವಾಬ್ ಸಂಗ್ರಹಿಸಿದ ನಂತರ ಅದು ಒಣಗಲಿಲ್ಲ. ಕಾರಣ ಆ ಸಂದರ್ಭದ ಪ್ರಕೃತಿ, ಮಳೆ ಬಂದದ್ದು, ವಿಜಿಲೆನ್ಸ್ ಸ್ವಾಬ್ನ ಒಟ್ಟಿಗೆ ಇದ್ದ ಮಣ್ಣು ಒದ್ದೆಯಾಗಿರುವುದು. ಕೇವಲ ವಿಜಿಲೆನ್ಸ್ ಸ್ವಾಬ್ ಮಾತ್ರ ಸಂಗ್ರಹ ಮಾಡಿದರೆ ಅದು ಎಷ್ಟು ದಿವಸ ಆದರೂ ಫಂಗಸ್ ಹಿಡಿಯುವುದಿಲ್ಲ. ಅದರ ಒಟ್ಟಿಗೆ ಮಣ್ಣು ಸೇರಿರುವುದರಿಂದ ಅಲ್ಲಿ ವಿಜಿಲೆನ್ಸ್ ಸ್ವಾಬ್ನ ಒಟ್ಟಿಗೆ ಮಣ್ಣಿಗೆ ಫಂಗಸ್ ಹಿಡಿದಿತ್ತು. ಆದ್ದರಿಂದಾಗಿ ಸರಿಯಾದ ವರದಿ
ಬಂದಿಲ್ಲ ಅಂತ ಹೇಳಿ FSL ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಸಂತೋಷ್ ರಾವ್ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದರೆ ಬಾಹುಬಲಿ ಬೆಟ್ಟದಲ್ಲಿ ಕೂರಲು ಸಾಧ್ಯವೇ ಎಂದು ಸಣ್ಣ ಪ್ರಶ್ನೆ ಎತ್ತಿದ್ದಾರೆ. ಅತ್ಯಾಚಾರ ಮತ್ತು ಕೊಲೆ ನಡೆದ ಸ್ಥಳದಿಂದ ಅಂದರೆ ಮಣ್ಣಸಂಕದಿಂದ ಸಂತೋಷ್ ರಾವ್ ಉಳ್ಕೊಂಡಿದ್ದಂತಹ ಜಾಗ ಇದೆಯಲ್ಲ, ಅದು ಸುಮಾರು 500 ಮೀಟರ್ ಡಿಸ್ಟೆನ್ಸಲ್ಲಿದೆ. ಅಲ್ಲಿ ಆತನ ಬಟ್ಟೆ ಬರೆಗಳು, ಆತ ಮಲಗಲು ಉಪಯೋಗಿಸಿದ ಹೊದಿಕೆ ಎಲ್ಲವೂ ಸಿಕ್ಕಿತ್ತು. ಅಲ್ಲಿಂದ ಒಂದು 250 ಮೀಟರ್ ಅಡ್ಡಕ್ಕೆ ಹೋದರೆ ಬಾಹುಬಲಿ ಬೆಟ್ಟ. ಅದೇ ಬಾಹುಬಲಿ ಬೆಟ್ಟಕ್ಕೆ ರಸ್ತೆ ಮೂಲಕ ಹೋಗುವುದಾದರೆ ಸುಮಾರು 2.5 ಕಿಲೋಮೀಟ್ರ್ ಹೋಗಬೇಕು. ಅದು ಒಳದಾರಿ. ಅವನು ಅಲ್ಲಿಂದ ಅಲ್ಲಿಗೆ ಹೋಗಿದ್ದಾನೆ. ತಪ್ಪಿಸಿಕೊಳ್ಳಲು ಧರ್ಮಸ್ಥಳ ಬಿಟ್ಟರೆ ಒಳ್ಳೆಯ ಸ್ಥಳ ಆತನಿಗೆ ತೋರಲಿಲ್ಲ. ಯಾಕಂತ ಹೇಳಿದರೆ ಧರ್ಮಸ್ಥಳದಲ್ಲಿ ನಿತ್ಯ ಜನಜಂಗುಳಿ ಇರುವಂತಹ ಪ್ರದೇಶ. ಅದೂ ಅಲ್ಲದೆ ಸಂತೋಷ್ ರಾವ್ನನ್ನು ಸೌಜನ್ಯದೊಂದಿಗೆ ಮಾತನಾಡ್ತಿದ್ದನ್ನು ಇಬ್ಬರು ನೋಡಿದ್ದಾರೆ. ಒಂದು ಹರೀಶ್ ಮಡಿವಾಳ ನೋಡಿದ್ದಾನೆ, ಮತ್ತೊಬ್ಬ ಗೋಪಾಲ ನೋಡಿದ್ದಾನೆ. ಆ ಆಧಾರದಲ್ಲಿ ಸಂತೋಷ್ ರಾವ್ನನ್ನು ಗುರುತಿಸುವಂತಹ ಮತ್ತು ಆತನನ್ನು ಪತ್ತೆ ಹಚ್ಚುವಂಥ ಸಾಧ್ಯತೆಗಳು ಇತ್ತು. ಆದ್ದರಿಂದಾಗಿ ಆತ ಜನಜಂಗುಳಿಯ ಮಧ್ಯೆ ಇರಬೇಕು ಎನ್ನುವುದನ್ನು ಬಯಸಿ ಅಲ್ಲಿ ಉಳ್ಕೊಂಡಿದ್ದಾನೆ ಹೊರತು ಆತ ತಲೆ ತಪ್ಪಿಸಿಕೊಳ್ಳಲೆಂದೇ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ. ಸಂತೋಷ್ ರಾವ್ ಪ್ರಭಾವ ಬಳಸಿ ಸಾಕ್ಷಿಗಳಾದಂಥ 5 ಮಂದಿಯನ್ನು ಹೆಸರಿದಂತೆ ಕೊಲೆ ಮಾಡಲು ಸಾಧ್ಯವಿದೆ. ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗಿದ್ದಂಥ 5 ಮಂದಿ ಅಸಹಜ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಒಬ್ಬರು ಅಪಘಾತಕ್ಕೆ ಬಲಿಯಾಗಿದ್ದಾರೆ, ಮತ್ತೊಬ್ಬರು ಅನಾರೋಗ್ಯಕ್ಕೆ ಈಡಾಗಿದ್ದಾರೆ, ಮತ್ತು 3 ಅವರವರ ವೈಯಕ್ತಿಕ ಕಾರಣಗಳಿಂದಾಗಿ ಅಸಹಜ ಸಾವಿಗೆ ಈಡಾಗಿದ್ದಾರೆ. ಅದಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇಲ್ಲ. ಘಟನೆ ನಡೆದು ಆರೋಪಿ ಸಿಕ್ಕಿ ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿ ಎಲ್ಲವೂ ಆದ ಮೇಲೆ ಆ 5 ಮಂದಿ ವಿವಿಧ ಕಾರಣಗಳಿಂದಾಗಿ ಹತ್ಯೆ ಮರಣ ಹೊಂದಿದ್ದಾರೆ ಹೊರತು ಬೇರೆ ಯಾವುದೇ ಇದಿಲ್ಲ. ಸಂತೋಷ್ ರಾವ್ ತನ್ನ ಪ್ರಭಾವ ಬಳಸಿ ಹೋರಾಟ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಿಕ್ಕೆ ಸಾಧ್ಯವೇ ಎನ್ನುವಂಥ ಪ್ರಶ್ನೆ ಇದೆ. ಇದು ಅತ್ಯಂತ ಪ್ರಮುಖವಾದದ್ದು. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತವರ ಸಹವರ್ತಿಗಳು ಸೌಜನ್ಯ ಸಾವಿಗೆ ನ್ಯಾಯ ದೊರಕಿಸಬೇಕಂತ ಹೇಳಿ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ಯಾರ ಅಡ್ಡಿಯೂ ಇರಲಿಲ್ಲ. ಆದರೆ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಎಳೆದು ತಂದು ಅಲ್ಲಿನ ಧರ್ಮಾಧಿಕಾರಿಗಳು, ಅಲ್ಲಿನ ನೌಕರರು, ಅಲ್ಲಿನ ಸಂಸ್ಥೆಗಳು ಇದರ ಮೇಲೆ ತೇಜೋವಧೆ ಮಾಡ್ತಾಯಿದ್ರು. ಅದಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುವುದೇ ಹೊರತು ತನಿಖೆಗಾಗಿ ಅಲ್ಲ. ಇದಕ್ಕೂ ಕೇಸಿಗೂ ಯಾವ ಸಂಬಂಧವೂ ಇಲ್ಲ. ಕೇವಲ ಇಷ್ಟು ಅಂಶಗಳಲ್ಲ, ಇನ್ನೂ 10 ಹಲವು ಅಂಶಗಳ ಬಗ್ಗೆ ಕೆಲವರಿಗೆ ಸಂಶಯ ಇದೆ. ಆ ಎಲ್ಲ ಸಂಶಯಗಳಿಗೂ ಉತ್ತರ ನೀಡ್ತೇವೆ, ಕೇಳಿಸಿಕೊಳ್ಳಿ. ನಿರಂತರ ಸುದ್ದಿ